ಇವತ್ತು ನಂಗೆ ಹುಡುಗಿ ವೆಲ್ಕಮ್ ಬ್ಯಾಕ್. ಇವತ್ತು ನಂದು 22ನೇ ದಿನದ ಲಾಗ್ ಆಗಿತ್ತು. ಆಂಟಿ ಕೊಟ್ಟಿರೋ ಬೋಂಡ ತಿನ್ಕೊಂಡು ನಾನು ಗೊತ್ತು ಕಾಲೇಜ್ ಕಡೆ ಹೊರಟು. ಕ್ಲಾಸ್ ಮುಗಿಸ್ಕೊಂಡು ರಿಪೋರ್ಟ್ ರೆಡಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಈ ಹುಡುಗಿ ನಂಗೆ ಹೂವು ಕೊಡ್ತು. ಹಂಗಂತ ಅನ್ಕೋಬೇಡ್ರಿ, ಯಾಕೆಂದ್ರೆ ಅವಳು ಕೊಡ್ಲಿಲ್ಲ, ನಾನೇ ಕಿತ್ಕೊಂಡಿದ್ದು. ಆಮೇಲೆ ಇದು ಆನ್ ಮಾಡಿದ್ರು ಆನ್ ಆಗ್ತಿರ್ಲಿಲ್ಲ. ಯಾಕೆ ಅಂತ ನೋಡಿದ್ರೆ ಹಿಂದೆ ಸ್ವಿಚ್ಚೇ ಆನ್ ಮಾಡಿರ್ಲಿಲ್ಲ. ನಾನು ರಿಪೋರ್ಟ್ ರೆಡಿ ಮಾಡ್ಬೇಕಾದ್ರೆ ವಿಡಿಯೋ ಆನ್ ಮಾಡಿ ಕೂದ್ರೆ ನನ್ನ ಫ್ರೆಂಡ್ ಈ ಥರ ಹೇಳ್ತಿದ್ಲು. ಏನು ಅಂತ ನೀವೇ ಕೇಳ್ಕೊಂಬರ್ರಿ. ಪೋಸ್ ಅಂತ ಅದು ಇದ್ಯಾ ಎಲ್ಲ ಆಡಬಾರ್ದು. ಇದ್ಯಾಕೆ ಹಿಂಗೆ ಆಗ್ತೈತೆ ನೋಡಿ. ನಾವು ರಿಪೋರ್ಟ್ ರೆಡಿ ಮಾಡ್ತಾ ಇದ್ರೆ ಇವಳು ಇಲ್ಲಿಂದ ಆಡಾಡ್ತಾ ಇದ್ಲು. ಸಾಕಾ? ಸಾಕು, ನಿಮ್ ಪ್ರಾಜೆಕ್ಟ್ ಮಾಡೋದು ಹೋಗಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಿಪೋರ್ಟ್ ಮಾಡಕ್ ಕೂತ್ಕೊಂಡ್ರೆ ಬಾರ್ಡರ್ ಸೈಜ್ ಏನ್ ತಗಬೇಕು ಅನ್ನೋದೇ ಮರ್ತೋಗಿದೆ. ಆಮೇಲೆ ಅವ್ಳು ಮಾಡಿದ ಕಾಮಿಡಿ ಕೇಳಿದ್ರೆ ನೀವೇನ್ ಹೋಗ್ತೀರ ನೋಡ್ರಿ. ಅದು ಸಬ್ ಬೇಸ್ ಅಲ್ಲ ಇರೋದಲ್ಲಿ, ಅದು ಸೂಪರ್ ಬೇಸ್ ಅದಿರೋದು. ಸೂಪರ್ ಬೇಸ್ SUPABASE ಏನು ಈಗ ಅವಾಗ್ಲೇ ಏನ್ ಹೇಳಿದ್ ನೀನು. ಆಮೇಲೆ ಅವಳು ತಂದಿದ್ದು ಹೂವು ಇಟ್ಕೊಂಡು ರಿಪೋರ್ಟ್ ರೆಡಿ ಮಾಡ್ತಾ ಇದ್ರೆ ನಮ್ ಶರಣನು ಬಂದು ಜಾಯಿನ್ ಆದ. ರಿಪೋರ್ಟ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತರಲೆ ಆಡ್ಕೊಂಡು ನಾವು ಕೊನೆಗೂ ರಿಪೋರ್ಟ್ ಕಂಪ್ಲೀಟ್ ಮಾಡಿವು. ಬರ್ತೈತೆ ಆಮೇಲೆ ಮುಗಿಸ್ಕೊಂಡು ನಾನು ಹಾಸ್ಟ್ಲು ಕಡೆ ಹೊರಟ್ರೆ ಇಲ್ಲಿ PU ಹುಡುಗರೆಲ್ಲ ಸೇರ್ಕೊಂಡು ಏನೋ ಮಾಡ್ತಿದ್ರು. ಅದನ್ನ ನೋಡೋಣ ಅಂತ ಒಳಕ್ ಹೋದ್ರೆ ಕಬಡ್ಡಿ ಆಡಿಸ್ತಾ ಇದ್ರು. ಏನೋ ಫ್ರೆಶರ್ಸ್ ಡೇಗೆ ಸ್ಪೋರ್ಟ್ಸ್ ಆಡಿಸ್ತಾ ಇದ್ರಂತೆ. ಆಮೇಲೆ ನಮ್ಮ ಹುಡುಗರು ಕ್ರಿಕೆಟ್ ಆಡಕ್ ಬಂದಿದ್ರು. ದೊಡ್ಡ ಪಂಡ್ರು ಅಂತ ಕರ್ಕಂತ ಇದೆಯಾ? ಗಲ್ಲಿ ಕ್ರಿಕೆಟ್ ಅಂದ್ರೆ ಯಾರಿಗ್ ತಾನೇ ಗೊತ್ತಿರಲ್ಲ. ನಾವಿಲ್ಲಿ ಕ್ರಿಕೆಟ್ ಆಡೋದಕ್ಕಿಂತ ಜಗಳನೇ ಜಾಸ್ತಿ ಆಡ್ತೀವಿ. ಆಮೇಲೆ ಕಾಲ್ ಎಳೆಯೋದು ಜಾಸ್ತಿ ಮಾಡ್ತೀವಿ. ನೀವು ಔಟಾಗಿ ಬಂದಿದ್ರಲ್ಲ, ಹೆಂಗ ಅನಿಸ್ತಾ ಇದೆ? ಸುಮ್ಮನಿಲ್ಲ, ದೊಡ್ಡ ತೋಲು ಮೇಕೆತ್ತಾನೆ ಕೆಳಗೋಡ್ ಸಿಂಗಲ್ ಆಡ್ಲಾ ಅಂದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳೋದು ತಪ್ಪದ. ಆಮೇಲೆ ಕ್ರಿಕೆಟ್ ಮುಗಿಸ್ಕೊಂಡು ರಾತ್ರಿ ಏಕಾದಶಿ ಸ್ಪೆಷಲ್ ಅಂತ ಅಕ್ಕ ಇಷ್ಟು ಅಡುಗೆ ಮಾಡಿತ್ತು. ಅದನ್ನ ತಿನ್ಕೊಂಡು ನಾವು ಲೂಡೋ ಆಡ್ಕೊಂಡು ಇವತ್ತಿನ ಡೈಲಾಗ್ನ ಮುಗಿಸ್ತಾ ಇದೀನಿ. ಲೈಕ್ ಫಾಲೋ ಮಾಡಿ. ಜೈ RCB.